ನಮಸ್ಕಾರ ಸ್ನೇಹಿತರೆ, ಎಸ್.ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ತುಂಬ ಹೆಲ್ದಿಯಾಗಿರೋ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿ: 1 ಲೋಟ ಅಕ್ಕಿ, 1 ಮುಷ್ಟಿ ಅವಲಕ್ಕಿ, ಅರ್ಧ ಕಪ್ ಕಾಯಿ, ಹಾಗೆ 1 ಬನಾನಾ ಸ್ಟೆಮ್ಮು. ಇಷ್ಟನ್ನು ತೊಗೊಂಡ್ಬಿಟ್ಟು ಇವತ್ತೊಂದು ಹೆಲ್ದಿ ರೆಸಿಪಿ ಮಾಡೋಣ. ನಾನು ಅಕ್ಕಿನ ಹೀಗೆ ಒಂದು 4 ಗಂಟೆಗಳ ಕಾಲ ಮೊದಲೇ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಇದನ್ನು ಈ ಥರ ನೆನೆಸಿಟ್ಕೊಳ್ಬೇಕು. ಆಮೇಲೆ ಈ ಬನಾನಾ ಸ್ಟೆಮ್ ಇರುತ್ತಲ್ಲ, ಅದನ್ನು ಫಸ್ಟು ರೌಂಡಾಗಿ ಸ್ಲೈಸ್ ಮಾಡ್ಕೊಳ್ಬೇಕು. ಆವಾಗ ಒಂದು ಸ್ವಲ್ಪ ದಾರ ಥರ ಬರುತ್ತೆ. ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಆಮೇಲೆ ಈ ರೀತಿ ಸ್ಲೈಸಸ್ ಮಾಡಿ ಇಟ್ಕೊಳ್ಬೇಕು. ಈ ಬನಾನಾ ಸ್ಟೆಮ್ಮು ತುಂಬ ಯೂಸ್ಫುಲ್ ಇದೆ, ಹೈಲಿ ಫೈಬ್ರಸ್ಸು. ಅದಕ್ಕೆ ಯಾವಾಗಲೂ ಹೊಟ್ಟೆ ಇದೇನಾದ್ರು ತಿಂದರೆ ವಿ ಫೀಲ್ ಫುಲ್ ಅಂತ, ಅಂದರೆ ನಮಗೆ ಮತ್ತೆ ಹಸಿವು ಆಗೋದಿಲ್ಲ. ಬೈ ಮಿಸ್ಟೇಕ್ ನಾವೇನಾದ್ರೂ ನಮ್ಮ ಹೊಟ್ಟೆ ಕೂದಲು ಹೋಗಿದರೆ ಅದನ್ನು ತೆಗೆದಾಕುತ್ತೆ, ಕಿಡ್ನಿ ಸ್ಟೋನ್ಸ್ ಇದ್ದರೆ ಹೋಗಿಸುತ್ತೆ, ಡಿಟಾಕ್ಸಿಫಿಕೇಷನ್ ಮಾಡುತ್ತೆ, ಅನಿಮಿಯಾ ರಕ್ತಹೀನತೆ ಇದ್ದರೆ, ಡಯಾಬಿಟಿಸ್, BP, ಬ್ಯಾಡ್ ಕೊಲೆಸ್ಟ್ರಾಲ್ಗೆ, ಯೂರಿನರಿ ಇನ್ಫೆಕ್ಷನ್ ಆಗಿದ್ದರೆ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಬ್ಬಬ್ಬಬ್ಬ ಹೇಳ್ತಾ ಹೋದರೆ ಇದ್ರ ಯೂಸಸ್ಸು ಹೇಳೋಕ್ಕೆ ಆಗಲ್ಲ. ಸೊ ಈ ರೀತಿ ನಾನು ಅದನ್ನೆಲ್ಲ ಕಾಯಿ, ಅವಲಕ್ಕಿ, ಅಕ್ಕಿ, ಆಮೇಲೆ ಬನಾನಾ ಸ್ಟೆಮ್ ಎಲ್ಲನೂ ಈ ರೀತಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ನಾನು ಸಕ್ಕರೆ ಯಾಕೆ ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಕಲರು ಕೊಡುತ್ತೆ, ರುಚಿನೂ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಸಕ್ಕರೆನೂ ಬೆರೆಸ್ತೀನಿ. ಎಲ್ಲ ಈ ರೀತಿ ನೀರಾಗೆ ಇದ್ದರೆ ಒಳ್ಳೆಯದು, ದಪ್ಪ ಆಗತ್ತಿಲ್ದಿದ್ರೆ. ಹೀಗೆ ಮಾಡಿಕೊಂಡು ಸ್ವಲ್ಪ ಹಂಚಿಗೆ ನಾನು ಎಣ್ಣೆ ಹಾಕ್ಕೊಳ್ಳಲ್ಲ, ನೀರಿಟ್ಕೊಂಡಿರ್ತೀನಿ. ಅದಕ್ಕೆ ಒಂದು 2-3 ಸ್ಪೂನು ಎಣ್ಣೆ ಹಾಕಿಟ್ಕೊಂಡಿರ್ತೀನಿ. ಈರುಳ್ಳಿ ಯೂಸ್ ನಾನು ಅವತ್ತೇ ಹೇಳಿದೆ, ಇದು ಹಂಚಿಗೆ ಹತ್ತೋದಿಲ್ಲ ದೋಸೆ, ಅದಕ್ಕೋಸ್ಕರ ಹಾಕ್ಕೊಂಡು ಈ ರೀತಿ ತೆಳ್ಳಗೆ ನಾವು ದೋಸೆ ಎಷ್ಟು ತೆಳ್ಳಗೆ ಬೇಕಾದರೂ ಆಗುತ್ತೆ ಹಾಕ್ಕೊಳ್ಬೋದು. ಹಾಕ್ಕೊಂಡ್ಬಿಟ್ಟು ಆಮೇಲೆ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ಬೇಕಾಗತ್ತೆ. ಬೇಯಿಸಿ ಈ ರೀತಿ 1 ಸ್ಪೂನು ಬೇಕಾದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಬೋದು, ಗರಿ ಆಗುತ್ತೆ. ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಬೇಕಾಗತ್ತೆ ದೋಸೆನ. ಆಮೇಲೆ ನೋಡಿ, ತೆಗೆದಾಗ ಎಷ್ಟು ನೀಟಾಗಿ ಏನು ತೊಂದರೆ ಇಲ್ಲದೆ ಎದ್ದು ಬರುತ್ತೆ ದೋಸೆ. ಏನು ಹಂಚು ಹಿಡ್ಕೊಂಡಿರೋದಿಲ್ಲ. ಈ ರೀತಿ ಕಲರು ನೋಡಿ, ಹೇಳಿದ್ನಲ್ಲ, ಸಕ್ಕರೆ ಹಾಕಿದರೆ ಒಂದು ಸ್ವಲ್ಪ ಕಲರ್ ಕೊಡುತ್ತೆ. ಸೊ ಇಷ್ಟು ಹೆಲ್ದಿ ಆಗಿರೋ ತಿಂಡಿನ ಯಾತಕ್ಕೋಸ್ಕರ ನಾವು ನಮ್ಮ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬಾರ್ದು? ನೀವು ಸಹ ಇದನ್ನು ಖಂಡಿತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇದನ್ನು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.